ಸೀರಿಯಲ್ ಈ ಅವಸ್ಥೆ ಏನು ಸಿನಿಮಾ ಅಂತ ಕೇಳ್ತಿರಲ್ಲ. ಟಿಪ್ಲಾಕ್ ಸೀನ್ ಗಳೆಲ್ಲ ಇರುತ್ತೆ, ಬಿಕ್ನಿ ಎಲ್ಲ ಹಾಕ್ಬೇಕು, ನೀವು ವೇಸ್ಟ್ ತೋರಿಸ್ಬೇಕು, ಚೆಸ್ಟ್ ತೋರಿಸ್ಬೇಕು, ಈ ತರ ಎಲ್ಲ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಸುಮಾರು ಜನ ಡೈರೆಕ್ಟರ್ಗಳು ಕೇಳ್ತಾರೆ, ಪ್ರೊಡ್ಯೂಸರ್ಗಳು ಕೇಳ್ತಾರೆ. ಸೀನ್ ಗಳನ್ನ ಹಾಕಿದ್ರೆ ಜನ ರಿಪೀಟ್ ಆಗಿ ಆ ಸೀನ್ಗೋಸ್ಕರನೇ ಥಿಯೇಟರ್ ಬಂದು ನೋಡೋರಿದ್ದಾರೆ. ಅದಕ್ಕೆ ನಮ್ಗೆ ಬೇಕು, ಅದನ್ನ ನೋಡ್ತೀವಿ, ಆ ತರ ಸೀನ್ ಗಳು ಬೇಕು ಅಂತ ಕೇಳೋರಿದ್ದಾರೆ. ಕೆಲವು ಹುಡುಗರು ಇವಾಗ ನಾನು ಎಲ್ಲದಕ್ಕೂ ರೆಡಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನನಗೆ ಅವಕಾಶ ಬೇಕಷ್ಟೇ ಅಂತ ಹುಡುಗರು ಇದ್ದಾರೆ. ಸೊ 2 ಕ್ಯಾಟಗರಿ ಇದೆ ಇಲ್ಲಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿ ಈಗ ತೆಲುಗಿನಲ್ಲಿ ಜನಪ್ರಿಯತೆ ಗಳಿಸಿರೋ ನಟಿ ಸೌಮ್ಯ ರಾವ್ ಕೆಲವು ದಿನಗಳ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ತುಂಬಾನೇ ವೈರಲ್ ಆಗಿತ್ತು. ಇದರಿಂದಾಗಿ ಕನ್ನಡಿಗರ ಕೋಪಕ್ಕೆ ಕೂಡ ಗುರಿಯಾಗಿದ್ರು. ಅದೇನಂದ್ರೆ ಕನ್ನಡ ಇಂಡಸ್ಟ್ರಿ ಚಿಕ್ಕದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿಕ್ಕದಾಗುತ್ತೆ. ಪಾನ್ ಇಂಡಿಯಾ ಸಿನಿಮಾಗಳು ಇದುವರೆಗೂ ಬಂದಿರೋದು 2ರಿಂದ 3 ಅಷ್ಟೇ. ಅದು ಕೂಡ ಬಂದು ತುಂಬಾ ವರ್ಷಗಳೇ ಆಗಿದೆ. ಇದೇ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿ ಮತ್ತಷ್ಟು ಚಿಕ್ಕದಾಗುತ್ತೆ ಅಂತ ಕನ್ನಡ ಇಂಡಸ್ಟ್ರಿಯನ್ನ ಕೆಳಮಟ್ಟದಲ್ಲಿ ಇಟ್ಟು ಮಾತಾಡಿದ್ದಾರೆ. ಜೊತೆಗೆ ತೆಲುಗು ಇಂಡಸ್ಟ್ರಿ ಚೆನ್ನಾಗಿದೆ, ಅದರಲ್ಲಿ ಹೊಸಬರಿಗೆ ಅವಕಾಶ ಕೊಡ್ತಾರೆ, ಹೊಸ ಕಲಾವಿದರನ್ನ ಬೆಳೆಸ್ತಾರೆ ಅಂತ ತೆಲುಗು ಇಂಡಸ್ಟ್ರಿಯನ್ನ ಹೊಗಳಿ ಮಾತಾಡಿ ಕನ್ನಡ ಇಂಡಸ್ಟ್ರಿಯನ್ನ ಕೆಳಮಟ್ಟದಲ್ಲಿ ಇಟ್ಟು ಮಾತಾಡಿದ್ರು. ಇದರಿಂದಾಗಿ ಸಾಕಷ್ಟು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ರು. ಕರ್ನಾಟಕದವರಾಗಿ ಕನ್ನಡ ಸಿನಿಮಾಗಳಲ್ಲಿ ನಟಿಸಿ ಈಗ ಬೇರೆ ಭಾಷೆಯಲ್ಲಿ ನಟಿಸ್ತಾ ಇರೋದ್ರಿಂದ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಅವರ ಮೇಲೆ ಆಕ್ರೋಶಗಳು ವ್ಯಕ್ತವಾಗಿತ್ತು. ಆದ್ರೆ ಈಗ ಸೌಮ್ಯ ರಾವ್ ಮತ್ತೆ ಅದೇ ರೀತಿ ಹೇಳಿಕೆಗಳನ್ನ ಹೇಳಿದ್ದಾರೆ. ಇದು ಕೂಡ ಈಗ ತುಂಬಾನೇ ವೈರಲ್ ಆಗ್ತಿದೆ. ಅವರು ಕನ್ನಡದ ಆವ್ರತ ಹಾಗೂ ಪುರ್ಕೆ ಹುಚ್ಚ ವೆಂಕಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹೀಗೆ ಅವರು ಕನ್ನಡದಲ್ಲಿ ಅವಕಾಶ ಕೇಳೋಕೆ ಹೋದಾಗ, ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಟಿಸಲು ಅವಕಾಶ ಕೇಳೋಕೆ ಹೋದಾಗ ಅವರಿಗೆ ಆದ ಅನುಭವದ ಬಗ್ಗೆ ಅವರು ಮುಕ್ತವಾಗಿ ಮಾತಾಡಿದ್ದಾರೆ. ಖಾಸಗಿ ಚಾನಲ್ ಸಂದರ್ಶನವೊಂದರಲ್ಲಿ ಇವರು ಈ ರೀತಿಯಲ್ಲಿ ಮಾತಾಡಿದ್ದಾರೆ. ಸೀರಿಯಲ್ ಈ ಅವಸ್ಥೆ ಏನು ಸಿನಿಮಾ ಅಂತ ಕೇಳ್ತಿರಲ್ಲ. ಹೋಗಿದ್ದೀನಿ, ಮಾಡಿದ್ವಿ ನಾವು. ಫೋಟೋ ಶೂಟಿಂಗ್ ಬನ್ನಿ, ಫೋಟೋಸ್ ಮಾಡ್ಸೋಣ ಹೇಳ್ತಲ್ಲ. ಅವಾಗ್ಲೇ ನಿಮಗೆ ಟಿಪ್ಲಾಕ್ ಸೀನ್ ಗಳೆಲ್ಲ ಇರುತ್ತೆ, ಬಿಕ್ನಿ ಎಲ್ಲ ಹಾಕ್ಬೇಕು, ನೀವು ವೇಸ್ಟ್ ತೋರಿಸ್ಬೇಕು, ಚೆಸ್ಟ್ ತೋರಿಸ್ಬೇಕು, ಈ ತರ ಎಲ್ಲ ಡೈರೆಕ್ಟ್ ಆಗಿ ಮಾತಾಡ್ತಾರೆ. ಸುಮಾರು ಜನ ಡೈರೆಕ್ಟರ್ಗಳು ಕೇಳ್ತಾರೆ, ಪ್ರೊಡ್ಯೂಸರ್ಗಳು ಕೇಳ್ತಾರೆ. ಅದು ಸ್ವಲ್ಪ ಅದಾದ್ರೆ ಆ ಸೀನ್ ಗಳನ್ನ ಹಾಕಿದ್ರೆ ಜನ ರಿಪೀಟ್ ಆಗಿ ಆ ಸೀನ್ಗೋಸ್ಕರನೇ ಥಿಯೇಟರ್ ಬಂದು ನೋಡೋರಿದ್ದಾರೆ. ಅದಕ್ಕೆ ನಮ್ಗೆ ಬೇಕು, ಅದನ್ನ ನೋಡ್ತೀವಿ, ಆ ತರ ಸೀನ್ ಗಳು ಬೇಕು ಅಂತ ಕೇಳೋರಿದ್ದಾರೆ. ಅವರು ಆದ್ರೂ ಅದೇ ಗಿವ್ ಅಂಡ್ ಟೇಕ್ ಪಾಲಿಸಿ. ನಾನು ನಿನಗೆ ಇಷ್ಟು ದೊಡ್ಡ ಮೂವೀಸ್ ಕೊಡ್ತೀನಿ, ಹೀರೋ ಜೊತೆ ನಿಲ್ಲಿಸ್ತೀನಿ, ಆ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿಸ್ತೀನಿ, ಇವನ್ ಜೊತೆ ಮಾಡಿಸ್ತೀನಿ, ಸೊ ನೀ ನನಗೆ ಏನ್ ಕೊಡ್ತೀಯಾ, ನೀ ನನಗೆ ಏನ್ ಕೊಡ್ತೀಯಾ ಅಂತ ಕೇಳಿದ್ರು ಬೇಕಾದಷ್ಟು ಜನ ಇದ್ದಾರೆ. ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಆತರ ಸಿಗ್ತಾರೆ. ಕೆಲವು ಹುಡುಗರು ಇವಾಗ ನಾನು ಎಲ್ಲದಕ್ಕೂ ರೆಡಿ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ನನಗೆ ಅವಕಾಶ ಬೇಕಷ್ಟೇ ಅಂತ ಹುಡುಗರು ಇದ್ದಾರೆ. ಸೊ 2 ಕ್ಯಾಟಗರಿ ಇದೆ ಇಲ್ಲಿ. ಏನ್ ಯೂಸ್ ಮಾಡ್ಕೊ, ಬಟ್ ನನಗೆ ಒಳ್ಳೆ ಹೆಸರು ಬರ್ಬೇಕು, ನಾನ್ ದೊಡ್ಡ ಹೀರೋಯಿನ್ ಆಗ್ಬೇಕು, ನಾನ್ ಈ ಕ್ಯಾರೆಕ್ಟರ್ ಮಾಡ್ಬೇಕು, ನಾನ್ ಇವ್ರ ಜೊತೆ ನಿಂತ್ಕೋಬೇಕು, ಹಂಗೂ ಇದಾರೆ, ಹಿಂಗೂ ಇದಾರೆ. ಅದೇನಂದ್ರೆ ಅವರು ಸಿನಿಮಾ ಸೀರಿಯಲ್ ಅವಕಾಶವನ್ನ ಕೇಳೋಕೆ ಹೋದಾಗ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಅವರಿಗೆ ಏನನ್ನ ಡಿಮ್ಯಾಂಡ್ ಮಾಡ್ತಾ ಇದ್ರು ಅನ್ನೋದನ್ನ ಹೇಳಿದ್ದಾರೆ. ಅವರು ಸಿನಿಮಾ ಸೀರಿಯಲ್ ಅವಕಾಶ ಕೇಳೋಕೆ ಹೋದಾಗ ಅವರಿಗೆ ಬಿಕಿನಿ ಹಾಕಬೇಕು, ಲಿಪ್ ಲಾಕ್ ಸೀನ್ ಮಾಡಬೇಕು, ವೆಸ್ಟ್ ತೋರಿಸ್ಬೇಕು, ಚೆಸ್ಟ್ ತೋರಿಸ್ಬೇಕು, ಈ ರೀತಿಯ ಸೀನ್ಗಳಿರುತ್ತೆ. ಅದನ್ನು ನೀವು ಮಾಡಬೇಕಾಗಿರುತ್ತೆ. ಇಂತಹ ಸೀನ್ಗಳು ನೋಡೋಕೆ ಜನ ಚಿತ್ರಮಂದಿರಕ್ಕೆ ಬರ್ತಾರೆ. ಹಾಗಾಗಿ ನೀವು ಆ ರೀತಿಯ ಸೀನ್ಗಳನ್ನ ಮಾಡಲೇಬೇಕಾಗಿರುತ್ತೆ ಅಂತ ಡಿಮ್ಯಾಂಡನ್ನು ಇಡ್ತಾ ಇದ್ರಂತೆ. ಇನ್ನು ಈ ರೀತಿ ನೀವು ಮಾಡೋದ್ರಿಂದ ನೀವು ಕೂಡ ಸಾಕಷ್ಟು ಹಣ ಗಳಿಸ್ಬೋದು, ಸ್ಟಾರ್ ಹೀರೋಗಳ ಜೊತೆ ಆ್ಯಕ್ಟ್ ಮಾಡ್ಬೋದು, ನೀವು ಕೂಡ ದೊಡ್ಡ ಹೀರೋಯಿನ್ ಆಗ್ತೀರಾ, ಹೆಸರು ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ರಂತೆ. ಈ ರೀತಿ ಅನುಭವ ಆಗಿದೆ ಅಂತ ಹೇಳಿ ಅವರು ಮಾತಾಡಿದ್ದಾರೆ. ಆದರೆ ಇನ್ನು ಕೆಲವು ನಟಿಯರು ತಮ್ಮ ಟ್ಯಾಲೆಂಟಿಂದ ತಾವು ಹೆಸರು ಮಾಡಬೇಕು, ತಮ್ಮ ಕಲೆಯಿಂದ, ತಮ್ಮ ಅಭಿನಯದಿಂದ ತಾವು ಹೆಸರು ಮಾಡಬೇಕು ಅಂತ ಕೂಡ ಇರ್ತಾರೆ. ಸೊ 2 ರೀತಿಯ ನಟಿಯರು ಕೂಡ ನಮ್ಮ ಇಂಡಸ್ಟ್ರಿಗಳಲ್ಲಿ ಇರ್ತಾರೆ. ನಾನು ನನ್ನ ಟ್ಯಾಲೆಂಟಿಂದ ನನ್ನ ಹೆಸರನ್ನ ಗುರುತಿಸ್ಕೋಬೇಕು ಅಂತ ಇರೋರು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಈ ರೀತಿ ಕನ್ನಡ ಇಂಡಸ್ಟ್ರಿಯಲ್ಲಿ ಅವರಿಗೆ ಆದ ಅನುಭವದ ಬಗ್ಗೆ ಮಾತಾಡಿದ್ದಾರೆ. ಕೆಲವು ದಿನದ ಹಿಂದೆ ಕೂಡ ಸ್ಯಾಂಡಲ್ವುಡ್ನ ನಟಿಯರು, ಮಹಿಳಾ ಕಲಾವಿದರು ಕೂಡ ಈ ವಿಚಾರವಾಗಿ ಮಾತಾಡಿದ್ರು. ಕೇರಳದಲ್ಲಿ ಹೇಮಾ ಕಮಿಟಿ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಆಗಬೇಕು, ಮಹಿಳಾ ಕಲಾವಿದರ ಮೇಲೆ ಆಗ್ತಿರೋ ದೌರ್ಜನ್ಯವನ್ನು ನಿಲ್ಲಿಸೋಕೆ ಈ ರೀತಿಯ ಕಮಿಟಿ ನಮ್ಮಲ್ಲೂ ಕೂಡ ಆಗಬೇಕು ಅಂತ CM ಅವ್ರಿಗೆ ಮನವಿ ಕೂಡ ಮಾಡಿದ್ರು. ಈಗ ಸೌಮ್ಯ ರಾವ್ ಅವರು ಕೂಡ ಇದೇ ವಿಚಾರವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ತಮಗೆ ಆದ ಅನುಭವದ ಬಗ್ಗೆ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.